ಅನುಷ್ಕಾ ಏನ್ ಹೇಳ್ತಿದ್ದಾಳೆ ಅಂತ ಒಮ್ಮೆ ಕೇಳಿ. I don't understand how people eat rice and all with spoon. You have to use all your 5 fingers and eat. That's how the food digests properly. ನಿಮ್ಮಲ್ಲಿ ಯಾರೆಲ್ಲ ಕೈಯಿಂದ ತಿಂತೀರೋ ನೀವು ಗಮನಿಸಿರ್ತೀರಾ, ಊಟದ ನಂತರ ಒಂದು ರೀತಿಯ ತೃಪ್ತಿಯನ್ನ ಅನುಭವಿಸಿರ್ತೀರಾ. ಆದ್ರೆ ಅದೇ ಆಹಾರವನ್ನ ಚಮಚದಲ್ಲಿ ತಿಂದ್ರೆ ಆ ಅನುಭವ ಇರಲ್ಲ. ಕೈಯಲ್ಲಿ ತಿಂದಾಗ ಆ ರೀತಿ ಅನುಭವಿಸೋಕೆ ಆಕ್ಚುಲಿ ಒಂದು ಕಾರಣವಿದೆ. ಈ ವಿಡಿಯೋದಲ್ಲಿ ಅದನ್ನ ನೋಡೋಣ. ವಿನ್ಸ್ಟನ್ ಚರ್ಚಿಲ್ ಒಮ್ಮೆ ರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಗೆ ಸ್ವಚ್ಛತಾ ಕಾರಣಗಳಿಗಾಗಿ ಚಮಚದಿಂದ ತಿನ್ನೋಕೆ ಹೇಳ್ತಾನೆ. ಅದಕ್ಕೆ ರಾಧಾಕೃಷ್ಣನ್ ಅವರು ಹೇಳ್ತಾರೆ, ನನ್ನ ಕೈಯನ್ನ ನನ್ನನ್ನ ಬಿಟ್ಟು ಬೇರಾರು ಉಪಯೋಗಿಸಿಲ್ಲ. ಈ ಕೈಗಳು ನೀವು ಬಳಸೋ ಸ್ಪೂನ್ ಅಥವಾ ಫೋರ್ಕ್ಗಳಿಗಿಂತ ಜಾಸ್ತಿನೇ ಸ್ವಚ್ಛವಾಗಿದೆ ಅಂತ. ಭಾರತದಲ್ಲಿ ಕೈಯಿಂದ ತಿನ್ನೋ ಪದ್ಧತಿಗೆ ತುಂಬಾ ಹಳೆ ಇತಿಹಾಸನೇ ಇದೆ. ರಾಜ ಮಹಾರಾಜರು ಕೂಡ ಕೈಯಿಂದ ತಿಂತಾ ಇದ್ರು ಅನ್ನೋದಕ್ಕೆ ಪುರಾವೆಗಳಿವೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇದು ಇಲ್ಲಿರೋ ಸಂಸ್ಕೃತಿಯ ಭಾಗವಷ್ಟೇ ಅಲ್ಲ, ಬದಲಾಗಿ ಇದು ತಿನ್ನುವ ಅತ್ಯಂತ ಸರಳ ವಿಧಾನ ಅಂತ ಜನರು ಭಾವಿಸಿದ್ರು. ಹಲವಾರು ಜನರಿಗೆ ಕೈಯಿಂದ ತಿನ್ನೋದ್ರಲ್ಲಿ ಏನೋ ಆನಂದ ಮತ್ತೆ ತೃಪ್ತಿ ಸಿಗುತ್ತೆ. ಇದಕ್ಕೆ ಒಂದ್ ಕಾರಣ ಅಂದ್ರೆ ಕೈಯಿಂದ ತಿನ್ಬೇಕಾದ್ರೆ ನಿಮ್ಮ ನಾಲಿಗೆ ಮೊದಲು ಆಹಾರವನ್ನ ಮುಟ್ಟುತ್ತೆ. ಆದ್ರೆ ಸ್ಪೂನ್ ಬಳಸಿದಾಗ ನಾಲಿಗೆ ಮೊದಲು ಸ್ಪೂನ್ನ ಮೆಟ್ಟಿಲನ್ನ ಮುಟ್ಟಿ ನಂತರ ಆಹಾರದ ಸಂಪರ್ಕಕ್ಕೆ ಬರುತ್ತೆ. ನೀವು ಆಹಾರವನ್ನ ಕೈಯಿಂದ ಮುಟ್ಟಿದಾಗ ನಿಮ್ಮ ಬೆರಳಿನ ತುದಿಯಲ್ಲಿರೋ ಕೆಲವು ನರಗಳು ನಿಮ್ಮ ಮೆದುಳಿಗೆ ಕರುಳಿನಲ್ಲಿ ಜೀರ್ಣರಸವನ್ನ ಸ್ರವಿಸೋಕೆ ಶುರು ಮಾಡೋ ಸಿಗ್ನಲ್ ಕೊಡುತ್ತೆ. ಈವನ್ ದೊಡ್ಡ ಶೆಫ್ಗಳು ಕೂಡ ತಮ್ಮ ರೆಸ್ಟೋರೆಂಟ್ಗಳಲ್ಲಿ ಹೊಸ ಖಾದ್ಯವನ್ನ ಚೆಕ್ ಮಾಡೋದು ಬರೀ ತಮ್ಮ ನೋಟ ಹಾಗೂ ವಾಸನೆಯಿಂದಲ್ಲ, ಬದಲಾಗಿ ದೈಹಿಕವಾಗಿ ಸ್ಪರ್ಶಿಸುವ ಮೂಲಕ ನಿರ್ಧರಿಸ್ತಾರೆ. ಆ ಒಂದು ಸ್ಪರ್ಶದಿಂದ ಆಹಾರ ಎಷ್ಟು ಬೆಂದಿದೆ, ಅದರ ತೇವಾಂಶ ಇತ್ಯಾದಿಗಳನ್ನ ಅವರು ಅರಿತುಕೊಳ್ತಾರೆ. ನೀವು ಕೈಯಿಂದ ತಿನ್ನುವಾಗ ನಿಮ್ಗೆ ಆಹಾರ ಎಷ್ಟು ಬಿಸಿಯಾಗಿದೆ ಅಂತ ತಿಳಿಯುತ್ತೆ. ಮತ್ತು ಆಹಾರ ನಿಮ್ಮ ಬಾಯೊಳಗೆ ಸೇರೋ ಮೊದಲೇ ನಿಮ್ಮ ಕೈಯಿಂದ ಅದನ್ನ ಸ್ವಲ್ಪ ಹಿಸಕ್ಬೋದು. ನಮ್ಮ ಪೇಜಲ್ಲಿ ಆಹಾರವನ್ನ ಚೆನ್ನಾಗಿ ಹೇಗೆ ಅಗಿಯೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೇವೆ, ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಕೈಯಿಂದ ತಿನ್ನೋದ್ರಿಂದ ನಮ್ಮ ಪರಿಸರವನ್ನ ಉಳಿಸಿದಾಗೂ ಆಗುತ್ತೆ. ಉದಾಹರಣೆಗೆ ಚಾಪ್ಸ್ಟಿಕ್ ಗಳನ್ನ ತಯಾರಿಸಲು ಪ್ರತಿ ವರ್ಷ ಲಕ್ಷಾಂತರ ಮರಗಳನ್ನ ಕತ್ತರಿಸಲಾಗುತ್ತೆ. ಆದ್ರೆ ಕೈಗಳಿಂದ ತಿನ್ನೋದ್ರಿಂದ ಇದನ್ನ ತಪ್ಪಿಸಬಹುದು. ಯೋಗ ಸಂಸ್ಕೃತಿಯಲ್ಲಿ ಹೇಳ್ತಾರೆ, ಊಟ ಮಾಡೋ ಪ್ರಕ್ರಿಯೆಯಲ್ಲಿ ನಿಮ್ಮ ಎಲ್ಲಾ 5 ಇಂದ್ರಿಯಗಳು ಭಾಗವಹಿಸಬೇಕು. ಆಹಾರ ನಿಮ್ಮ ಮುಂದೆ ಬಂದಾಗ ಮೊದಲು ನೀವು ಅದನ್ನ ನೋಡ್ತೀರಾ, ಅದರ ಸುವಾಸನೆಯನ್ನ ಅನುಭವಿಸ್ತೀರಾ, ನಂತರ ಕೈಯಿಂದ ಮುಟ್ತೀರಾ, ಅದನ್ನ ಅಗಿಬೇಕಾದ್ರೆ ಶಬ್ದವನ್ನ ಕೇಳ್ತೀರಾ, ಕೊನೆಗೆ ನಾಲಿಗೆಯಿಂದ ಅದನ್ನ ಸವಿತೀರಾ. ಆಯುರ್ವೇದದ ಪ್ರಕಾರ ನಮ್ಮ 5 ಬೆರಳುಗಳು ಪಂಚಭೂತಗಳನ್ನ ಪ್ರತಿನಿಧಿಸುತ್ತವೆ. ಹೆಬ್ಬೆರಳು ಅಗ್ನಿಯನ್ನ, ತೋರ್ಬೆರಳು ವಾಯುವನ್ನ, ಮಧ್ಯದ ಬೆರಳು ಆಕಾಶವನ್ನ, ಉಂಗುರದ ಬೆರಳು ಭೂಮಿಯನ್ನ ಹಾಗೂ ಚಿಕ್ಕ ಬೆರಳು ಜಲವನ್ನ ಸಂಕೇತಿಸುತ್ತದೆ. ಆದ್ರಿಂದ ನೀವು ಕೈಯಿಂದ ಊಟ ಮಾಡಿದಾಗ ಈ ಪಂಚಭೂತಗಳು ಸಕ್ರಿಯಗೊಳ್ಳುತ್ತೆ ಮತ್ತು ಜೀವನದಲ್ಲಿ ಸಮತೋಲನವನ್ನ ತರುತ್ತೆ. ಈ ವಿಡಿಯೋದಲ್ಲಿ ನಾವು ಸ್ಪೂನ್ ಅಥವಾ ಫೋರ್ಕ್ ಬಳಸೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ಸಾಧನಕ್ಕೂ ಅದರದ್ದೇ ಆದ ಮಹತ್ವವಿದೆ. ಆದ್ರೆ ಕೈಯಿಂದ ತಿನ್ನೋದ್ರಿಂದ ಬಹಳಷ್ಟು ಪ್ರಯೋಜನಗಳಿವೆ ಅನ್ನೋದನ್ನ ನಾವು ಮರಿಬಾರ್ದು. ಎಲ್ಲಾ ಸಂದರ್ಭದಲ್ಲಿ ಕೈಯಿಂದ ಊಟ ಮಾಡೋಕೆ ಆಗದಿದ್ರು ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ ಈ ಅಭ್ಯಾಸವನ್ನ ಇಟ್ಕೊಂಡು ನಿಮ್ಮ ಆಹಾರವನ್ನ ಇನ್ನೂ ಸ್ವಲ್ಪ ಹೆಚ್ಚು ಆನಂದಿಸಿ. ನಿಮ್ಗೂ ಕೈಯಿಂದ ತಿನ್ನೋದಂದ್ರೆ ಇಷ್ಟನಾ? ಕಾಮೆಂಟ್ಸ್ ಗಳಲ್ಲಿ ತಿಳಿಸಿ. ಈ ವಿಡಿಯೋವನ್ನ ಆದಷ್ಟು ಜನರೊಂದಿಗೆ ಶೇರ್ ಮಾಡಿ ಅಂಡ್ ಇದೇ ರೀತಿಯ ವಿಡಿಯೋಗಳನ್ನ ನೋಡೋಕೆ ಸೋಷಿಯಲ್ ವಾಣಿಯನ್ನ ಫಾಲೋ ಮಾಡೋದನ್ನ ಮರಿಬೇಡಿ.